ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 88ನೆಯ ಅಧ್ಯಾಯವಾದ ಕ್ರೌಂಚದ್ವೀಪ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ಇನ್ನು ಕ್ರೌಂಚದ್ವೀಪವು 4ನೆಯದಾಗಿದೆ. ಕುಶದ್ವೀಪದ 2ರಷ್ಟು ಅಳತೆಯುಳ್ಳ ಕ್ರೌಂಚದ್ವೀಪದಿಂದ ದಧಿ ಸಮುದ್ರವು ಆವೃತವಾಗಿದೆ. ಕ್ರೌಂಚದ್ವೀಪದಲ್ಲಿ 7 ಮುಖ್ಯ ಪರ್ವತಗಳು. ಕ್ರೌಂಚ ಪರ್ವತಕ್ಕೆ ವಿದ್ಯುಲ್ಲತವೆಂದೂ ಹೆಸರು. ರೈವತ ಪರ್ವತಕ್ಕೆ ಮಾನಸವೆಂದೂ ಪಾವಕವೆಂದೂ ಹೆಸರು. ಅಂಧಕಾರ ಪರ್ವತಕ್ಕೆ ಆಚ್ಛೋದಕವೆಂದೂ ಹೆಸರು. ದೇವಾವೃತ್ತವು ದೇವಾವೃತವೆಂದೂ ಹೆಸರುಳ್ಳದ್ದು. ಅದು ಸುರಾಪವೆಂದು ಹೇಳಿಸಿಕೊಳ್ಳುವುದು. ದೇವಿಷ್ಟ ಪರ್ವತಕ್ಕೆ ಕಾಂಚನ ಶೃಂಗವೆಂದೂ ಹೆಸರು. ದೇವಾನಂದಕ್ಕೆ ಪಕ್ಕದಲ್ಲಿರುವ ಗೋವಿಂದ ಪರ್ವತಕ್ಕೆ ದ್ವಿವಿಧವೆಂದೂ ಹೆಸರು. ಪುಂಡರೀಕ ಪರ್ವತವು ತೋಯಾಸಹವೆಂದು ಹೆಸರುಳ್ಳದ್ದಾಗಿದೆ. ಈ 7 ರತ್ನಮಯವಾದ ಪರ್ವತಗಳು ಕ್ರೌಂಚದ್ವೀಪದಲ್ಲಿರುವವು. ಎಲ್ಲವೂ ಒಂದಕ್ಕಿಂತ ಮತ್ತೊಂದು ಎತ್ತರವುಳ್ಳವು.
ಕ್ರೌಂಚ ಪರ್ವತ ಪ್ರಾಂತದಲ್ಲಿ ಕುಶಲವೆಂಬ ದೇಶವಿದೆ. ಅದಕ್ಕೆ ಮಾಧವವೆಂದೂ ಹೆಸರು. ವಾಮುಖದ ಮನೋನುಗವೆಂಬ ವರ್ಷಕ್ಕೆ ಸಂವರ್ತಕವೆಂದೂ ಹೆಸರು. ಅದಾದ ಮೇಲೆ ಉಷ್ಣವುಳ್ಳ ಸಪ್ರಕಾಶ ವರ್ಷವಿದೆ. ಆಮೇಲೆ ಪಾವಕ ವರ್ಷ, ಅದೇ ಸುದರ್ಶನವೆನಿಸಿಕೊಳ್ಳುವುದು. ಆಮೇಲೆ ಅಂಧಕಾರ ವರ್ಷ, ಅದಕ್ಕೆ ಸಮ್ಮೋಹವೆಂದೂ ಹೆಸರು. ಆಮೇಲೆ ಮುನಿದೇಶ, ಅದು ಪ್ರಕಾಶವೆನಿಸಿಕೊಳ್ಳುವುದು. ಅದಾದ ಮೇಲೆ ದುಂದುಭಿ ದೇಶ, ಅದೇ ಅನರ್ಥವೆನಿಸಿಕೊಳ್ಳುವುದು. ಕ್ರೌಂಚದ್ವೀಪದಲ್ಲಿಯೂ 7 ನದಿಗಳಿವೆ. ಗೌರಿ, ಕುಮುದ್ವತಿ, ಸಂಧ್ಯಾ, ರಾತ್ರಿ, ಮನೋಜವ, ಖ್ಯಾತಿ, ಪುಂಡರೀಕ ಎಂಬ ಇವೇ ಆ 7 ನದಿಗಳು. ಗೌರಿಯೇ ಪುಷ್ಪವಹ ಎನಿಸಿಕೊಳ್ಳುವುದು. ಕುಮುದ್ವತಿಗೆ ಆರ್ದ್ರಾವತಿ ಎಂದು, ಸಂಧ್ಯೆಗೆ ರೌದ್ರೆ ಎಂದು, ರಾತ್ರಿಗೆ ಸುಖಾವಹೆ ಎಂದು, ಮನೋಜವೆಗೆ ಭೋಗಜವೆ ಎಂದು, ಆ ಖ್ಯಾತಿಗೆ ಕ್ಷಿಪ್ರೋದ ಎಂದು, ಪುಂಡರೀಕೆಗೆ ವಹುಲೆ ಎಂದು ಹೆಸರು. ಇದಲ್ಲದೆ ಅನೇಕ ಕ್ಷುದ್ರ ನದಿಗಳಿವೆ. ದೇಶವು ಚಿತ್ರವರ್ಣದ್ದು. ಕ್ರೌಂಚದ್ವೀಪವು ಘೃತ ಸಮುದ್ರದಿಂದಲೂ, ಘೃತ ಸಮುದ್ರವು ಶಾಲ್ಮಲಿ ದ್ವೀಪದಿಂದಲೂ ಆವೃತವಾಗಿದೆ. ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಕ್ರೌಂಚದ್ವೀಪವರ್ಣನಂ ನಾಮ 88ತಮೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 89ನೆಯ ಅಧ್ಯಾಯವಾದ ಶಾಲ್ಮಲಿ ದ್ವೀಪ ವರ್ಣನೆ, ಗೋಮೇಧ ದ್ವೀಪ ವರ್ಣನೆ, ಪುಷ್ಕರ ದ್ವೀಪ ವರ್ಣನೆಯೇ ಮೊದಲಾದುದು, ಅಗಸ್ತ್ಯ ಯಜ್ಞಶಾಲೆಯಿಂದ ರುದ್ರನು ಕೈಲಾಸಕ್ಕೂ ಋಷಿಗಳೇ ಮೊದಲಾದವರು ಅವರವರೆಡೆಗೂ ಗಮಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.